ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾವು ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ಕಾಯಿ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಾಯಿ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಸುಮಾರು 5 ಕಪ್ ಆಗುವಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಕಪ್ನಲ್ಲಿ ಸುಮಾರು 2.5 ಕಪ್ ಆಗುವಷ್ಟು ಬೆಲ್ಲ ಅಳೆದು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲ ಮತ್ತು ಕಾಯಿ ತುರಿ ಹಾಕ್ಕೊಂಡಿರೋ ಪಾತ್ರೆನ ಸ್ಟವ್ ಮೇಲೆ ಇಡೋಣ. ಇಲ್ಲಿ ಕಾಯಿ ತುರಿ ಮತ್ತು ಬೆಲ್ಲದ ಪ್ರಮಾಣ ಬಂದುಬಿಟ್ಟು ಕಾಯಿ ತುರಿ ಎಷ್ಟು ತೊಗೊಂಡಿರ್ತೀರೋ ಅದರ ಅರ್ಧ ಆಗುವಷ್ಟು ಬೆಲ್ಲ ತಗೋಬೇಕು. ಇದು ಮೊದಲಿಗೆ ಬಾಡಿಸುವಾಗ ಸ್ವಲ್ಪ ಬಿಗಿ ಅನಿಸುತ್ತೆ. ಬೆಲ್ಲ ಕರಗ್ತಾ ಹೋದಂತೆ ಸುಲಭವಾಗಿ ಬಾಡಿಸ್ಕೋಬಹುದು. ಇದನ್ನು ಸ್ವಲ್ಪವೂ ಟೈಮ್ ಬಿಡದಂತೆ ಕಂಟಿನ್ಯೂ ಆಗಿ ಬಾಡಿಸ್ಕೊಳ್ತಾನೆ ಇರಿ. ಸ್ವಲ್ಪ ಹೊತ್ತಾದಮೇಲೆ ಬೆಲ್ಲ ನಿಧಾನಕ್ಕೆ ನೀರು ಬಿಡ್ತಾ ಹೋಗುತ್ತೆ. ನೀವಿವಾಗ ನೋಡ್ತಾ ಇದ್ದೀರಾ, ನಾನು ಹೂರಣನ ಸೈಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಬೆಲ್ಲ ನೀರು ಬಿಟ್ಕೊಂಡಿದೆ ಮತ್ತು ನೀವು ಕ್ಲೀನಾಗಿ ನೋಡ್ಬೋದು ಮಧ್ಯದಲ್ಲಿ ಜಾಸ್ತಿ ನೀರಿನ ಅಂಶ ಕಾಣ್ತಾ ಇದೆ. ಈ ರೀತಿ ಬಂದ ಮೇಲೆ ಸುಮಾರು ಒಂದು 5 ನಿಮಿಷದವರೆಗೂ ಹಾಗೆ ಬಾಡಿಸಿ ಕೈ ಬಿಡಿ. ಇವಾಗ ಅದು ಎಲ್ಲಿವರೆಗೂ ನೀವು ಬಾಡಿಸ್ತಾನೆ ಇರಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದ್ಸರಿ ಇದೇ ರೀತಿ ಮಾಡಿ ನೋಡಿ, ಸೈಡಿಗೆ ಮಾಡಿ ನೋಡಿ. ಅದೇನು ನೀರಿನ ಅಂಶ ಬಿಡ್ತಾ ಇತ್ತಲ್ವಾ, ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಈ ಹದಕ್ಕೆ ಬಂದಮೇಲೆ 6 ಏಲಕ್ಕಿ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪುಡಿ ಹಾಕ್ಕೊಂಡು ಒಂದ್ಸರಿ ಕೈ ಆಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋಣ. ನಾನು ಕಣಕಕ್ಕೆ 300 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು, ಚಿಟಿಗೆ ಉಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸಾರಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಚಪಾತಿಗೆ ಯಾವ ಹದಕ್ಕೆ ಹಿಟ್ಟು ಕಲಿಸ್ಕೊತೀರೋ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸಾರಿ ಕಲಸಿ ನೆನೆಯೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಇದನ್ನು ಅರ್ಧ ಗಂಟೆ ನೆಲೆಸಿದ್ದೀನಿ. ಅರ್ಧ ಗಂಟೆ ಆದಮೇಲೆ ನೋಡ್ತಾ ಇರ್ಬೋದು, ಇದು ತುಂಬ ಮೃದುವಾಗಿ ಬಂದಿದೆ. ಇವಾಗ ಉಳ್ಳಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೇ ಸೈಜ್ಗೆ ಉಳ್ಳಿನ ಹರಿದಿಟ್ಕೊಳ್ತಾ ಇದ್ದೀನಿ. 2 ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳಿನ ಸುತ್ತಿ ಒಂದೇ ಸಮಯಕ್ಕೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಹಚ್ಚಿ ಉಳ್ಳಿನ ಮಾಡ್ಕೊಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇದೇ ರೀತಿ ಎಲ್ಲ ಉಳ್ಳಿಗಳನ್ನು ನಾನು ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಕಡುಬಿಗೆ ಎಲೆ ಹಾಕ್ಕೊಳ್ಳೋಣ. ಉಳ್ಳಿನ ಮೈದಾ ಹಿಟ್ಟಲ್ಲಿ ಅದ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಈ ಶೇಪ್ಗೆ ಎಲೆನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಲೆ ಅನ್ಸೋಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡ್ಡಿಗೆ ಸ್ವಲ್ಪ ಹತ್ತಿ ತೊಗೊಂಡು ಈ ರೀತಿ ನಾನು ಸುತ್ಕೊಳ್ತಾ ಇದ್ದೀನಿ. ಇವಾಗ ಎಲೆಗೆ ಹೂರಣ ತುಂಬ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕಾಟನ್ ಕಡ್ಡಿಯಿಂದ ಎಲೆ ಸುತ್ತಲೂ ನೀರು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ನೂಲು ಹಚ್ಕೊಳ್ಳೋದು ಆದಮೇಲೆ ನಾನು ಹೂರಣನ ಕೈಯಿಂದ ಮುಷ್ಟಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಪ್ರಮಾಣವಾಗಿ ನೀವು ಈ ರೀತಿ ಕೈಯಲ್ಲಿ ಹೂರಣ ತೊಗೋಬೇಕು. ತೊಗೊಂಡು ಅದನ್ನು ನಿಮ್ಮ ಕೈಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಿಂದ 2 ಬೆರಳಿಂದ ಅದನ್ನು ತುದಿ ಪ್ರೆಸ್ ಮಾಡ್ತಾ ಹೋಗಿ. ಈ ರೀತಿ ಪ್ರೆಸ್ ಮಾಡುವಾಗ ನೀವು ತುಂಬ ಜೋರಾಗಿ ಪ್ರೆಸ್ ಮಾಡಬೇಕು. ಅದು ಸ್ವಲ್ಪ ಏನಾದರೂ ಓಪನ್ ಆದೆ ಅಂದರೆ ಕರಿಯುವಾಗ ಹೂರಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಬಾರ್ಡರ್ಗೆ ಫಸ್ಟು ನೀರು ಹಚ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಕೈಯಲ್ಲಿ ಎಲೆ ಇಟ್ಕೊಂಡು ಇನ್ನೊಂದು ಕೈಯಿಂದ 2 ಬೆರಳು ಸಹಾಯದಿಂದ ಅದನ್ನು ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಮಾಡಿ ನಾನು ಎಲ್ಲ ಕಡುಬುಗಳನ್ನು ಫಸ್ಟಿಗೆ ಒಂದು ಹತ್ರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಎಲ್ಲ ಕಡುಬುಗಳನ್ನು ಎಣ್ಣೆಗೆ ಒಂದೊಂದಾಗಿ ಹಾಕಿ ಕರಿತಾ ಇದ್ದೀನಿ. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ರಿಂದ ಕಡುಬು ತುಂಬ ಗರಿ ಗರಿಯಾಗಿ ಬರುತ್ತೆ. ಕಡುಬಿನ ಕಲರ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಕ್ಲೀನಾಗಿ ಕರ್ಕೊಳ್ಳಿ. ಎಕ್ಸ್ಟ್ರಾ ಆಯಿಲ್ ಇಳ್ಕೊಳ್ಳೋಕ್ಕೆ 30 ಸೆಕೆಂಡ್ ಹೀಗೆ ಹಿಡ್ಕೊಂಡ್ಬಿಟ್ಟು ನಾನು ಪಕ್ಕದಲ್ಲಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಕಡುಬುಗಳನ್ನು 1 ಬೈ 1 ಕರ್ಕೊಂಡ್ಬಿಟ್ಟು ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಡುಬನ್ನ ಕರಿಯುವಾಗ ಗ್ಯಾಸ್ ಫ್ಲೇಮ್ನ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಂಡಿರಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋದ್ರಿಂದ ಕಡುಬಿನ ಒಳಗಡೆ ಇರುವಂಥ ಹೂರಣ ಒಳ್ಳೆ ಹದಕ್ಕೆ ಬೇಯುತ್ತೆ. ನೋಡಿ, 300 ಗ್ರಾಮ್ ಮೈದಾ ಹಿಟ್ಟಲ್ಲಿ ಸುಮಾರು ಇಷ್ಟು ಕಡುಬು ಬಂದಿದೆ. ಕಾಯಿ ಕಡುಬನ್ನ ನೀವು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ತುಪ್ಪದಲ್ಲಿ ಅದ್ಕೊಂಡು ತಿನ್ಬೋದು. ನೋಡ್ತಾ ಇದ್ದೀರಾ, ಒಳಗಡೆ ಎಲ್ಲ ಎಷ್ಟು ಕ್ಲೀನಾಗಿ ಬೆಂದಿದೆ ಹಾಗೂ ಹೊರಗಡೆ ಭಾಗ ತುಂಬ ಕ್ರಿಸ್ಪಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ.